ಅಂದ್ರೆ ನಾವು ಹೆಲ್ದಿ ಲೈಫ್ ಸ್ಟೈಲ್ ಮಾಡಿದ್ರು ನಮ್ಗೆ ಪಾಪ ನೀರು ಕುಡಿತಾರೆ, ನಿದ್ದೆನೂ ಮಾಡ್ತಾರೆ, ವಾಕಿಂಗು ಮಾಡಿ ಸರ್ ಎಲ್ಲ ಮಾಡ್ತೀನಿ ಸರ್ ನಾನು ಸರ್, ನನಗೆ ಯಾಕೆ ಸರ್ ಇದು ಅಂತ. ಸೊ ಕ್ರಾನಿಕ್ ಇಡಿಯೋಪತಿಕ್ ಅಂತ ಒಂದು ಸಾಮಾನ್ಯವಾಗಿ ಇದು ಮಕ್ಕಳಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಆಯ್ತಾ. ಇದರ ಜೊತೆನಲ್ಲಿ ಇನ್ನೊಂದು ಪೆಕ್ಯುಲಿಯರ್ ಕಾನ್ಸ್ಟಿಪೇಷನ್ ಇದೆ, ವಿಚಿತ್ರವಾದ ಕಾನ್ಸ್ಟಿಪೇಷನ್ ಇದೆ. ಏನದು? ಹೆಣ್ಣು ಮಕ್ಕಳಲ್ಲಿ ಡೆಲಿವರಿ ಆದ್ಮೇಲೆ ಬರೋ ಕಾನ್ಸ್ಟಿಪೇಷನ್ ಏನಾಗುತ್ತೆ, ರಕ್ತ ಹೋಗಕ್ಕೆ ಶುರುವಾಗುತ್ತೆ. ರಕ್ತ ಹೋಗಕ್ಕೆ ಶುರುವಾದಾಗ ನಮ್ಮ ಹತ್ರ ಬರ್ತಾರೆ ಅವರು, ನಾವೆಲ್ಲ ಡೀಟೇಲ್ ಆಗಿ ಕೇಳ್ತೀವಿ. ಹೇಳಿದ 60 ಪ್ರಶ್ನೆ ಕೇಳಿದಾಗ ಈ ತರ ಹೋದ ವಾರ ನಾನು ಹೋಗಿದ್ದೆ ಸರ್, ಅಲ್ಲಿ ಹೋದ್ಮೇಲೆ ಕ್ಲೀನ್ ಮಾಡಿದೆ, ಅಲ್ಲಿ ಹೋದಾಗಿಂದ ರಕ್ತ ಬರ್ತಾ ಇದೆ ಸರ್ ಅಂತ. ನಾನು ಏನಾದ್ರು ಟ್ಯೂಬ್ ಹಾಕಿದ್ರೆ ಒಳಗೆ ಕೇಳಿದೆ, ಇಂಜುರಿ ಡ್ಯಾಮೇಜ್ ಆಗಿದೆ, ಇಲ್ಲ ಅಂದ್ರು. ಒಂದು ಕೆಲಸ ಮಾಡಿ ನಾಳೆ ಬೆಳಗ್ಗೆ ಕೊಲೊನೋಸ್ಕೋಪಿ ಮಾಡೋಣ ಅಂದೆ. ಕೊಲೊನೋಸ್ಕೋಪಿ ಮಾಡಿದಾಗ ಅವ್ರಿಗೆ ಇಲ್ಲಿ ಕ್ಯಾನ್ಸರ್ ಇತ್ತು. ಸೊ ವೀಕ್ಷಕರೇ, ನಮ್ಮ ಆರೋಗ್ಯದ ಒಂದು ಎಪಿಸೋಡ್ಗಳನ್ನ ತರ್ತಾ ಇದೆ, ಅದರ ಒಂದು ಕಂಟಿನ್ಯೂಟಿ ಅಂತ ಹೇಳ್ಬೋದು. ದಯವಿಟ್ಟು ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಕಂಪ್ಲೀಟ್ ಪ್ಲೇ ಲಿಸ್ಟನ್ನು ನೋಡೋದನ್ನು ಮರಿಬೇಡಿ. ಇಂಥ ಸರ್ ನಮಗೆ ಪದೇ ಪದೇ ಸಿಗೋದಿಲ್ಲ, ಇಂಥ ವಿಡಿಯೋಸ್ಗಳು ಕೂಡ ನಿಮಗೆ ಜೀವನದಲ್ಲಿ ಮತ್ತೆ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಸೊ ಕನ್ನಡ ಕುವರದಲ್ಲಿ ಇದು ನನ್ನ ಲಾಭಕ್ಕೋಸ್ಕರ ಹೇಳ್ತಾ ಇಲ್ಲ, ನಿಮ್ಮ ಮತ್ತು ನಿಮ್ಮ ಮನೆಯವರಿಗೋಸ್ಕರ ಹೇಳ್ತಾ ಇದ್ದೀನಿ. ಆರೋಗ್ಯ ಉಳಿಸ್ಕೋಬೇಕು ಅಂತಂದರೆ ದಯವಿಟ್ಟು ನೀವು ಕಂಪ್ಲೀಟ್ ಎಪಿಸೋಡನ್ನು ನೋಡಿ. ಪೈಲ್ಸ್ ಅಂದರೆ ಏನು, ಪಿಜರ್ ಅಂದರೆ ಏನು, ಪಿಸ್ತುಲಾ ಅಂದರೆ ಏನು, ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಪ್ರತಿಯೊಂದು ಕೂಡ ತಿಳ್ಕೊಬೋದು. ಯಾವ ಹಂತದಲ್ಲಿ ಟ್ರೀಟ್ಮೆಂಟ್ ತಗೊಬೇಕು, ಎಂಟೈರ್ ನಾಲೆಜ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದರ ಮುಂದುವರಿದ ಭಾಗ ಮತ್ತೊಮ್ಮೆ ಸರ್ನ ವೆಲ್ಕಮ್ ಮಾಡ್ತಾ ಕಂಟಿನ್ಯೂ ಮಾಡೋಣ. ಸರ್, ಇವೆಲ್ಲ ಹೇಳ್ಕೊಂಡ್ ಬಂದ್ವಿ ನಾವು. ನನಗೊಂದು ಡೌಟ್ ಬರ್ತಾ ಇರೋದು, ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ ಇಲ್ಲ ಮಲಬದ್ಧತೆ ಆಗತ್ತೆ, ಅದರಿಂದ ಹಾಗೆ ಪೈಲ್ಸ್ಗಳು ಬರುತ್ತೆ ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ಇವೆಲ್ಲದಕ್ಕೂ ಮೂಲ ಮಲಬದ್ಧತೆನೇನಾ, ಕಾನ್ಸ್ಟಿಪೇಷನ್ ಇಂದನೇ ಇವೆಲ್ಲವೂ ಬರ್ತಾ ಇದೆಯಾ ಅನ್ನೋದು ಒಂದು ಡೌಟ್. ನಿಮ್ಮ ಕಡೆಯಿಂದ ಹೇಳಿ ಸರ್, ಇದಕ್ಕೆ ಏನ್ ಹೇಳ್ತೀರಾ? ಡೌಟ್ ಅಲ್ಲ, ಅದು ಸತ್ಯ, ನಿಜ ಅಂತೀರಾ? ನಿಜ. ಮಲಬದ್ಧತೆಯೇ ಮೂಲ ಕಾರಣ ಮೂಲವ್ಯಾಧಿಗೆ ಅಂತ ಹೇಳ್ತೀವಿ. ನಮ್ಮ ಚಕ್ರಗಳಿರುತ್ತೆ, ಚಕ್ರಗಳಲ್ಲಿ 7 ಚಕ್ರಗಳಲ್ಲಿ ಮೊದಲನೇ ಚಕ್ರ ಮೂಲ ಚಕ್ರ ಅಂತ. ಮೂಲ ಚಕ್ರ, ಮೂಲ ಇದೆ, ಮೂಲ. ಓಕೆ ಓಕೆ. ಈ ಪೆಲ್ವಿಸ್, ಆ ಮೂಲ ಚಕ್ರಕ್ಕೆ ಏನೇ ಸಮಸ್ಯೆ ಆದಾಗ್ಲೂ ಸಹ ಈ ತರ ಪೈಲ್ಸು, ಫಿಷರು, ಫಿಸ್ಟುಲಾ, ಆಪ್ಸಸ್ಸು, ಕುರ ಇವೆಲ್ಲ ಆಗತ್ತೆ. ಅದ್ರ ಜೊತೆನಲ್ಲಿ ಕಾನ್ಸ್ಟಿಪೇಷನ್ ಆದಾಗ ಬೇರೆ ಬೇರೆ ತರ ಕಾಯಿಲೆಗಳೆಲ್ಲ ಆಗುತ್ತೆ. ಹೇಳ್ತೀನಿ ಅವಾಗ. ಫಸ್ಟ್ ಆಫ್ ಆಲ್, ಕಾನ್ಸ್ಟಿಪೇಷನ್ ಅಂದ್ರೇನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮಲಬದ್ಧತೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಓಕೆ. ಎಲ್ಲರೂ ಅನ್ಕೊಂತಾರೆ ನಾನು ಒಂದ್ಸರಿ ಮೋಷನ್ ಗಟ್ಟಿಯಾಗಿ ಹೋದ್ರೆ ಅದು ಕಾನ್ಸ್ಟಿಪೇಷನ್ ಅಂತ. ಅದು ಅಲ್ಲ. ಒಂದ್ಸರಿ ಗಟ್ಟಿಯಾಗಿ ಹೋದ್ರೆ ಅದು ಹಾರ್ಡ್ ಸ್ಟೂಲ್ ಅಂತ ಅಷ್ಟೇ. ಹಾರ್ಡ್ ಸ್ಟೂಲ್ ಆಯ್ತಾ. ಎರಡನೇದು, ಮತ್ತೆ ಕಾನ್ಸ್ಟಿಪೇಷನ್ ಅಂದ್ರೆ ಏನಪ್ಪಾ ಅಂತ ಕೇಳ್ಬೋದು ನೀವು. ಸೊ ಕಾನ್ಸ್ಟಿಪೇಷನ್ ಅಂದ್ರೆ ನಾವು ಡೈಲಿ ಮೋಷನ್ ಪಾಸ್ ಮಾಡದೆ ಆಗದೆ ಇರೋದು, 3 ದಿನಕ್ಕೆ ಒಮ್ಮೆ ಪಾಸ್ ಮಾಡೋದು. ಲೇಟ್ ಮೋಷನ್ 3 ದಿನಕ್ಕೆ ಒಮ್ಮೆ, ಲೇಟ್ ಅಲ್ಲ, 3 ದಿನಕ್ಕೊಮ್ಮೆ ಮೋಷನ್ ಪಾಸ್ ಮಾಡೋದು. ಎಷ್ಟು? 3 ದಿನಕ್ಕೊಮ್ಮೆ. ಎರಡನೇದು, ಮೋಷನ್ ಪಾಸ್ ಮಾಡಿದಾಗ ಬಹಳ ಹೊತ್ತು ವಾಶ್ರೂಮ್ ಅಲ್ಲಿ ಕೂತ್ಕೊಳ್ಳೋದು. ಕೆಲವರು ಅರ್ಧ ಗಂಟೆ, 3/4 ಗಂಟೆ, 1 ಅವರ್ ಹೋದ್ರೂ ಮೋಷನ್ ಬರದೇ ಇಲ್ಲ. ಎರಡನೇದು. ಮೂರನೇದು, ಮೋಷನ್ ಬಹಳ ಗಟ್ಟಿಯಾಗಿ ಹೋಗೋದು. ಬಹಳ ಗಟ್ಟಿ ಅಂದ್ರೆ ತುಂಬಾ ಹಾರ್ಡ್ ಸ್ಟೂಲ್ಸ್ ಹೋಗೋದು. ಆಯ್ತಾ. ಹಾರ್ಡ್ ಸ್ಟೂಲ್ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಈ ಕುರಿ ಕಕ್ಕಸ್ತಿರುತ್ತಲ್ಲ, ಗಟ್ಟಿ ಚಿಕ್ಕ ಆ ತರ ತುಂಬಾ ಗಟ್ಟಿಗೆ ಹೋಗುತ್ತೆ ಅದು. ಸೊ 3 ದಿನಕ್ಕೊಂದ್ಸರಿ ಮೋಷನ್ಗೆ ಹೋಗೋದು, ವಾಶ್ರೂಮಲ್ಲಿ ಕೂತ್ಕೊಂಡು ತುಂಬಾ ಮುಕ್ಕೋದು, ಮೋಷನ್ನು ಗಟ್ಟಿಯಾಗಿ ಹೋಗೋದು, ಇದೆಲ್ಲ ಒಂದು 6 ವಾರ ಸತತವಾಗಿ ಡಿಸ್ಟರ್ಬ್ ಮಾಡಿದ ಮನುಷ್ಯನಿಗೆ
ಆವಾಗ ಅದನ್ನ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಇನ್ನೊಂದು ಡೌಟ್ ಇದೆ ಸರ್, ಒಬ್ರು ಒಂದೇ ದಿನದಲ್ಲಿ ಈಗ ಲೇಟ್ ಆಗೋದ್ರೆ ಇದು ಮೋಷನ್ ಒಂದೇ ದಿನದಲ್ಲಿ ಮಲ್ಟಿಪಲ್ ಟೈಮ್ಸ್ ಮೋಷನ್ ಇರ್ತಾರೆ, ಇದಕ್ಕೆ ಏನ್ ಹೇಳ್ತೀರಾ? ನೋಡ್ರಿ, ಮೋಷನ್ ಪಾಸ್ ಮಾಡೋದು 1, 2, 3 ಸರಿ ಇಟ್ ಇಸ್ ನಾರ್ಮಲ್ ಎಲ್ರಿಗೂ. 3 times ಇಸ್ ನಾರ್ಮಲ್. ನಾರ್ಮಲ್ ಶೋರ್ ಪಕ್ಕ. ಓಕೆ. ಆದ್ರೆ ಅಮೆರಿಕಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ 3 ದಿನಕ್ಕೊಂದ್ಸರಿ ಹೋಗೋದು ನಾರ್ಮಲ್. 3 ದಿನಕ್ಕೊಂದ್ಸತಿ? ಅದು ಯಾಕೆ ಆ ಥರ ಇರುತ್ತೆ? ಅವ್ರ ಲೈಫ್ ಸ್ಟೈಲ್ ಹಂಗೆ, ಅವ್ರು ನೀರು ಕುಡಿಯಲ್ಲ, ಫೈಬರ್ ಇರಲ್ಲ, ಈ ಬೀಫ್, ಮಟನ್, ಚಿಕನ್, ಪ್ರೊಸೆಸ್ ಪ್ಯಾಕ್ ಫುಡ್ಸು. ಸೊ ನಮ್ದು ಡೈಲಿ 1 to 3 times, ಅವ್ರು 3 ದಿನಕ್ಕೊಂದ್ಸರಿ. 3 ದಿನಕ್ಕೊಂಟೈಮ್ಸ್. ಆ ಥರದ ಏನಾಗುತ್ತೆ ಹೇಳಿ, ಮೋಷನ್ ಬಂದು ಲಾಕ್ ಆಗಿರುತ್ತೆ ಇಲ್ಲಿ ಇಂಟೆಸ್ಟೈನ್ ಅಲ್ಲಿ, ಇಲ್ಲೆಲ್ಲ ಮೋಷನ್ ಇರುತ್ತಲ್ಲ, ಗ್ಯಾಸ್ ಹೋಗುತ್ತಲ್ಲ, ಆ ಗ್ಯಾಸ್ ಎಸ್ಕೇಪ್ ಆಗಿ ತಪ್ಪಿಸ್ಕೊಂಡು ಗ್ಯಾಸ್ ಬರುತ್ತೆ. ಗ್ಯಾಸ್ ಬರ್ಬೇಕಾದಾಗ ಅಲ್ಲಿ ಮೋಷನ್ ಪಕ್ಕದಲ್ಲಿ ಇರುತ್ತಲ್ಲ, ಉಚ್ಕೊಂಡ್ಬರುತ್ತೆ. ಮೋಷನ್ ಸ್ಮೆಲ್ ಇರುತ್ತೋ ಇಲ್ವೋ, ಈ ಗ್ಯಾಸ್ ಯಾರು ತುಂಬಾ ಕೆಟ್ಟ ಸ್ಮೆಲ್ ಬರ್ತದೆ ಮರೆ ಅಂತಾರಲ್ಲ, ಒಂದು ಕಾರಣ ಅವರಿಗೆ ಮೋಷನ್ ಇನ್ನೂವಲ್ಲೇ ಇರುತ್ತೆ, ಗ್ಯಾಸ್ ರಿಲೀಸ್ ಆಗಿದೆ, ಸ್ಮೆಲ್ ಆಗ್ತಾ ಇರುತ್ತೆ. ಓಕೆ, ಅಂದ್ರೆ ಅವರಿಗೆ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಂತ. ಅಂದ್ರೆ ಮೋಷನ್ ಬಂದು ಸ್ಟಾಕ್ ಆಗಿದೆ, ಗ್ಯಾಸ್ ರಿಲೀಸ್ ಆಗಿದೆ, ವಾಸನೆ ಬರ್ತಾ ಇದೆ ಅಂತ. ಬಸ್ಸಲ್ಲಿ ಹೋಗೋ ವಾಸನೆ ಬರುತ್ತೆ, ಕಾರಲ್ಲಿ ಕೂತಿದ್ರೆ ವಾಸನೆ ಬರುತ್ತೆ, ಕ್ಲಾಸ್ ರೂಮಲ್ಲಿ ವಾಸನೆ ಬರುತ್ತೆ, ಮೀಟಿಂಗ್ಗಳಲ್ಲಿ ವಾಸನೆ ಬರುತ್ತೆ. ಈ ಬಂದು ಸ್ಟಾಕ್ ಆದಾಗ ಅದು ಗ್ಯಾಸ್ ಬಂದಾಗ ವಾಸನೆ ಬರುತ್ತೆ. ಸೊ 1, 2, 3 ಸರಿ ಹೋಗಿದ್ದು ಇಂಡಿಯಾದಲ್ಲಿ ನಾರ್ಮಲ್ಲು. ಮಲ್ಟಿಪಲ್ ಟೈಮ್ಸ್ ಹೇಳ್ತಾರಲ್ಲ ಕೆಲವರು, 4 ಇಸ್ ಆಲ್ಸೋ ಓಕೆ, 5, 6, 7, 8, 9, 10 ಮೋಷನ್ ಹೋಗ್ತಾರೆ. ಆ ರೀತಿ ಆದಾಗ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. 4 is normal, but sometimes 4 is also normal. 1, 2, 3 is normal. ಅದಕ್ಕಿಂತ ಹೆಚ್ಚಾದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾಕೆ ಮಾಡಬೇಕು, ಯಾವ ಕಾರಣಗಳಲ್ಲಿ ಹೆಚ್ಚಾಗಿ ಹೋಗುತ್ತೆ ಮೋಷನ್ನು? ಒಂದು, ನಮ್ಮ ಕರಳಲ್ಲಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಕರಿತೀವಿ. ಅದನ್ನು ಸ್ಕಿಪ್ಪಿಂಗ್ ಮಾಡಿದಾಗ ನಾರ್ಮಲ್ ಇರುತ್ತೆ, ಬಟ್ ಮೋಷನ್ ಎಷ್ಟೋ ಸರಿ ಹೋಗ್ತಾ ಇರ್ತಾರೆ. ಅರ್ಥ ಆಯ್ತಲ್ವಾ? ಎರಡನೇದು, ಈ ಹೊರಗಡೆ ಪಾನಿಪುರಿ, ಮಸಾಲ ಪುರಿ ಎಲ್ಲ ರೋಡ್ ಸೈಡ್ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಕಿತ್ಕೊಳ್ತಲ್ಲ ಡ್ಯಾಮು, ಅದು ಬೇರೆ. ಅದು ಗ್ಯಾಸ್ಟ್ರೋಎಂಟರೈಟಿಸ್ ಅಂತ, ಜಿ ಅಂತ, ಅಕ್ಯೂಟ್ ಜಿ ಅಂತ. ಅದು ಕೆಳಗೂ ಕಿತ್ಕೊಂಡಿರುತ್ತೆ, ಮೇಲೂ ಕಿತ್ಕೊಂಡಿರುತ್ತೆ. ಮೂರನೇದು, ಯಾರಿಗಾದ್ರೂ ಕೋಲೋನಲ್ಲಿ ಪಾಲಿಪ್ಸ್ ಇದ್ರೆ, ಪಾಲಿಪ್ಸ್ ಅಂದ್ರೆ ಎಕ್ಸ್ಟ್ರಾ ಗ್ರೋತ್. ಅರ್ಥ ಆಗಲ್ವಾ? ಅಂದ್ರೆ ಇದು ದೊಡ್ಡ ಕರಳು ಅನ್ಕೊಳ್ಳಿ, ಇದು ಈ ಕರಳಲ್ಲಿ ಈ ತರ ಎಕ್ಸ್ಟ್ರಾ ಗ್ರೋತ್ ಬೆಳೆದಿರುತ್ತೆ, ದುರ್ಮಾಂಸ ಅದಾಗಿದ್ದಾಗ್ಲೂ ಸಹ ಮೋಷನ್ ಮಲ್ಟಿಪಲ್ ಟೈಮ್ಸ್ ಹೋಗ್ತಾರೆ. ಮೂರನೇದು ಕೆಲವು ಸರಿ ಕೊಲೋರೆಕ್ಟಲ್ ಕ್ಯಾನ್ಸರ್, ದೊಡ್ಡ ಕರಳಿನ ಕ್ಯಾನ್ಸರ್ ಆದಾಗಲೂ ಮೋಷನ್ ಸ್ವಲ್ಪ ಹೋಗ್ತಾ ಇರ್ತಾರೆ. ನಾಲ್ಕನೇದು IBD, ಇನ್ಫ್ಲಮೇಟರಿ ಬೌಲ್ ಡಿಸೀಸ್, ಅದಾದಾಗ ಸಹ ಮೋಷನ್ ಹೆಚ್ಚಾಗಿ ಹೋಗ್ತಾರೆ. ಆಯ್ತಾ? ಸೊ ಹಾಗಾಗಿ ಮೋಷನ್ ಹೆಚ್ಚಾಗಿ ಹೋಗ್ತಾ ಇರೋದು ಅದು ಒಂದು ಕೆಟ್ಟ ಸೈನ್. ನಿಮ್ಮ ಇಂಟೆಸ್ಟೈನ್ಸ್ ಅಲ್ಲಿ ಏನೋ ಸಮಸ್ಯೆ ಇದೆ. ಸೊ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು, ಯಾರೇ ಆಗಲಿ. ಮೋಷನ್ ಜಾಸ್ತಿ ತುಂಬಾ ಹೋಗ್ತಿದ್ರು ಪ್ರಾಬ್ಲಮ್, ಹೋಗಿಲ್ಲ ಅಂದ್ರೂ ಕೂಡ ಹೋದ್ರೇನು ಪ್ರಾಬ್ಲಮ್, ಹೋದ್ರೂ ಪ್ರಾಬ್ಲಮ್. ಸರಿಯಾಗಿರಬೇಕು. 1, 2, 3 ಇಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳ್ತೀರಾ ಅಲ್ವಾ? ಸೊ ಇವಾಗ ಬ್ಯಾಕ್ ಟು ಮತ್ತೆ ಮಲಬದ್ಧತೆ. ಒಂದಿನ ಹೋಗಲ್ಲ, 2 ದಿನ ಹೋಗಲ್ಲ, 3 ದಿನ ಹೋಗಲ್ಲ, ಇದಕ್ಕೆ ಕಾರಣ ಏನಿರಬಹುದು? ವಾಟ್ ಇಸ್ ದ ರೀಸನ್? ಸರ್, ಈಗ ಮಲಬದ್ಧತೆಗೆ ಏನಾಗುತ್ತೆ ಹೇಳಿದೆ, ಇಂಡಿಯಾದಲ್ಲಿ 15% ಜನಕ್ಕೆ ಮಲಬದ್ಧತೆ ಇರುತ್ತೆ. 15%. ಈ ಮಲಬದ್ಧತೆಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಮೆಡಿಕಲ್ ಆಗ್ಬಹುದು, ಸರ್ಜಿಕಲ್ ಆಪರೇಷನ್ ಆಗ್ಬಹುದು. ಇದಕ್ಕೆ ಸರ್ಜಿಕಲ್ ಆಪರೇಷನ್ ಕೂಡ ಇದೆಯಾ? ಇದೆ, ಹೇಳ್ತೀನಿ ಯಾವಾಗ ಅಂತ. ಸಾಮಾನ್ಯವಾಗಿ ಕಾಮನ್ ಆಗಿ ಮಲಬದ್ಧತೆ ಇರೋದು ಕ್ರಾನಿಕ್ ಇಡಿಯೋಪತಿಕ್ ಕಾನ್ಸ್ಟಿಪೇಷನ್. ಅಂದ್ರೆ ಇದಕ್ಕೆ ಕಾರಣನೇ ಇಲ್ಲ, ಅದಕ್ಕೆ ಇಡಿಯಟ್ ಅಂತ ಹೇಳಿ ಇಡಿಯೋಪತಿಕ್ ಅನ್ಕೊಳ್ಳಿ. ಓಕೆ, ಅಂದ್ರೆ ನಾವು ಹೆಲ್ದಿ ಲೈಫ್ ಸ್ಟೈಲ್ ಮಾಡಿದ್ರು ನಮ್ಗೆ ಪಾಪ ನೀರು ಕುಡಿತಾರೆ, ನಿದ್ದೆನೂ ಮಾಡ್ತಾರೆ, ವಾಕಿಂಗು ಸರ್ ಎಲ್ಲ ಮಾಡ್ತೀನಿ ಸರ್ ನಾನು, ಸರ್ ನನಗೆ ಯಾಕೆ ಸರ್ ಇದು ಅಂತ. ಸೊ ಕ್ರಾನಿಕ್ ಇಡಿಯೋಪತಿಕ್ ಅಂತ ಒಂದು ಸಾಮಾನ್ಯವಾಗಿ ಇದು ಮಕ್ಕಳಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿರ್ತಿದ್ದು. ಓಕೆ ಓಕೆ ಓಕೆ. ಬಟ್ ಡಯಾಗ್ನೋಸ್ ಮಾಡಕ್ಕೆ ಯಾರು ಹೇಳ್ಕೊಳಲ್ಲ. ಎರಡನೇದು, ತಂದೆ ತಾಯಿ ಮನೇಲಿ ನನ್ನ ಮಗನೋ ತುಂಬಾ ಹೊತ್ತು ಕೂತ್ಕೋತಾರೆ, ವಾಶ್ರೂಮಲ್ಲಿ ನಿಂತ್ಕೋತಾರೆ. ಮೂರನೇದು, ನಂಗೆ ಗಟ್ಟಿ ಆಗ್ತಾ ಇದೆ, ನಂಗೆ ಕಷ್ಟ ಆಗ್ತದೆ ಅಂತ ಯಾರು ಹೇಳ್ಕೊಳಲ್ಲ. ಹೇಳ್ಕೊಳ್ಳೋದು ಹಾಗೆ ಬಿಟ್ಟು ಏನಾಗುತ್ತೆ, ಅದು ಕ್ರಾನಿಕ್ ಆಗೋಗಿರುತ್ತೆ. ಆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಒಂದು ಕಾರಣ ಇಲ್ಲದೆ ಇರೋದು. ಅರ್ಥ ಆಯ್ತಾ? ಎರಡನೇದೇನು ಅಂತ ಹೇಳಿದ್ರೆ, ನಾವು ಮೋಷನ್ ಪಾಸ್ ಮಾಡಿದಾಗ ಈ ಭಾಗ ಇದೆಯಲ್ಲ, ಈ ಮಸಲ್ಸ್ ಇಲ್ಲಿ ಸಾಮಾನ್ಯ ಮೋಷನ್ ಪಾಸ್ ಮಾಡಿದಾಗ ನಾವು ಫಸ್ಟ್ ನೋಡಿ ಹಿಂಗೆ ಗಟ್ಟಿ ಆಗುತ್ತೆ, ಪುಷ್ ಮಾಡ್ತೀವಿ. ಕರೆಕ್ಟಾ? ಇದು ಮೋಷನ್ಗೆ ಹೋಗೋ ಜಾಗ ಇದು. ಆಯ್ತಾ? ಸೊ ಗಟ್ಟಿ ಆದಾಗ ಹಿಂಗ್ ಕೆಳಗೆ ಪ್ರೆಸ್ ಮಾಡ್ತೀವಿ, ಇದು ಓಪನ್ ಆಗಬೇಕು. ಇದು ಗಟ್ಟಿ ಆಗಬೇಕು, ಇದು ಓಪನ್ ಆಗಬೇಕು. ಇದು ಗಟ್ಟಿ ಆಗಬೇಕು, ಇದು ಓಪನ್ ಆಗಬೇಕು. ಕೆಲವರಿಗೆ ಇದು ಕ್ಲೋಸ್ ಆಗ್ತಾ ಇರುತ್ತೆ, ಗಟ್ಟಿ ಆಗ್ತಾ ಇರುತ್ತೆ, ಇದು ಕ್ಲೋಸ್ ಆಗ್ತಾ ಇರುತ್ತೆ. ಎರಡು ಒಟ್ಟಿಗೆ ಆಗ್ತಾ ಇರುತ್ತೆ. ಮಸಲ್ಸ್ ಉಲ್ಟಾ
ಪ್ಯಾರಾಡಾಕ್ಸ್ ಅಂತ, ಉಲ್ಟಾ ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ. ಅದು ಎರಡನೇ ಕಾರಣ. ಓಕೆ ಓಕೆ ಓಕೆ. ಮೂರನೇ ಕಾರಣ ಕಾಮನ್ ಆಗಿ ಹೇಳ್ತಾರೆ, ನಾವು ಬೇರೆ ಬೇರೆ ಕಾರಣಗಳಿದೆ. ಮೂರನೇ ಕಾರಣ ಇಲ್ಲಿ ಸರಿಯಾಗಿ ಪ್ರೆಷರ್ ಬಿಲ್ಡಪ್ ಆಗಲ್ಲ. ಪ್ರೆಷರ್ ಬೇಕಲ್ವಾ, ಮಸಲ್ ಕೆಲಸ ಮಾಡೋದಾದ್ರೆ ಪ್ರೆಷರ್ ಇರೋದು, ಮಸಲ್ಸ್ ಕೆಲಸ ಮಾಡ್ತಿದ್ದಾಗ ಪ್ರೆಷರ್ ಬಿಲ್ಡಪ್ ಆಗಲ್ಲ, ಅದು ಕಾನ್ಸ್ಟಿಪೇಷನ್. ಈ ಮಸಲ್ಸ್ ವರ್ಕೇ ಮಾಡ್ತಾರೆ. ಹೌದೌದು. ಓಕೆ ಓಕೆ ಓಕೆ. ನಾಲ್ಕನೇದು, ಕೆಲವರು ಡಯಾಬಿಟಿಕ್ಸ್ 15 ವರ್ಷ 20 ವರ್ಷ ಕಂಟ್ರೋಲ್ ಇಲ್ಲದೆ ಇರ್ತಾರಲ್ಲ, ಅವಾಗ ವೀಕ್ ಆಗ್ಬಿಟ್ರು ನೋಡಿ ಮಸಲ್ಸ್ ಎಲ್ಲ. ಹಂಗೆ ಕರಳಲ್ಲೂ ಮಸಲ್ಸ್ ಇರುತ್ತೆ, ಅದು ಫಂಕ್ಷನ್ ಮಾಡಕ್ ವೀಕ್ ಆಗುತ್ತೆ. ಅದನ್ನ ಟ್ರಾನ್ಸಿಟ್, ಸ್ಲೋ ಟ್ರಾನ್ಸಿಟ್, ಮೋಸ್ಟ್ಲಿ ಓಲ್ಡ್ ಏಜ್ ಇದರಿಂದ, ಓಲ್ಡ್ ಏಜ್ ಆಗ್ಬೋದು, ಡಯಾಬಿಟಿಕ್ಸ್ ಆಗ್ಬೋದು ಇದರಿಂದ. ಕೆಲವರು ಈ ಡಿಪ್ರೆಷನ್ಗೆ ಮಾತ್ರೆಗಳು ತಗೊಳ್ತಾ ಇರ್ತಾರೆ, ಫಿಟ್ಸ್ಗೆ ಮಾತ್ರೆಗಳು ತಗೊಳ್ತಾ ಇರ್ತಾರೆ, ಥೈರಾಯ್ಡ್ ಹಾರ್ಮೋನು ಕಡಿಮೆ ಇರುತ್ತೆ ಅವ್ರಿಗೆ, ಅಂಥವ್ರಿಗೂ ಸಹ ಕಾನ್ಸ್ಟಿಪೇಷನ್ ಆಗ್ಬಹುದು. ಮೆಡಿಸಿನ್ ಇದರಿಂದ, ಮೆಡಿಸಿನ್ ಎಫೆಕ್ಟ್ ಇಂದ. ಎಕ್ಸಾಕ್ಟ್ಲಿ. ಓಕೆ ಓಕೆ. ದಿಸ್ ಮಲ್ಟಿಪಲ್, ಕೆಲವು ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ. ಕೆಲವು ಹೈಪೋಥೈರಾಯ್ಡಿಸಮ್ ಇದೆ, ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಏನಕ್ಕೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಮೂಲ ಕಾರಣ ಪತ್ತೆ ಹಚ್ಚಬೇಕಂತ ಆಗ್ಲೇ ಹೇಳಿದೆ ನಾನು. ದೇರ್ ಇಸ್ ಮಲ್ಟಿಪಲ್ ಇದಿದೆ, ಹೌದು, ಸೋರ್ಸಸ್ ಇದೆ. ಎಕ್ಸಾಕ್ಟ್ಲಿ. ಸುಮ್ಮನೆ ಸಿರಪ್ ತಗೋ, ಸುಮ್ಮನೆ ಪೌಡರ್ ತಗೋ, ಆಮೇಲೆ ಯಾವುದೋ ಆ್ಯಡ್ ಬರುತ್ತಲ್ಲ ರೇಡಿಯೋಗಳು, FM-ಗಳಲ್ಲಿ, ಅದು ತಗೋ, ಬಾಳೆಹಣ್ಣು ತಿನ್ನು, ಅದಲ್ಲ. ಬಾಸ್, ನಿಮಗೆ ಕಾನ್ಸ್ಟಿಪೇಷನ್ ಯಾಕಾಗಿದೆ ಅಂತ, ನೀವು ಬಾಸ್ ಟಿ ಶರ್ಟ್ ಹಾಕಿದಿರಲ್ಲ, ಅದಕ್ಕೆ ಬಾಸ್ ನಿಮಗೆ ಯಾಕೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಅರ್ಥ ಆಯ್ತಲ್ವಾ, ಅದು ಮುಖ್ಯ. ಸೊ ಹೇಳಿದೆ, ಒಂದು ಮಸಲ್ಸ್ ಕೆಲಸ ಮಾಡದೇ ಇರೋದು, ಒಂದು ಕಾರಣನೇ ಇಲ್ಲದಿರೋದು, ಮತ್ತು ಒಂದು ಮಾತ್ರೆ ತಗೊಳ್ಳೋದು, ಹೈಪೋಥೈರಾಯ್ಡಿಸಮು, ವಯಸ್ಸಾಗತ್ತೆ, ಇದೆಲ್ಲ ಆಗತ್ತೆ. IBS ಇದೆಯಲ್ಲ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ, ಅವಾಗಲೇ ಹೇಳಿದೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇದ್ದಾಗ ಕೊಲೊನೋಸ್ಕೋಪಿ ಮಾಡಿದಾಗ ಅದು ನಾರ್ಮಲ್ ಇರುತ್ತೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಲ್ಲಿ ಕೆಲವರಿಗೆ ಡಯರಿ ಆಗುತ್ತೆ, ಬೇದಿ ಆಗುತ್ತೆ, 5, 6, 7 ಸರಿ ಆಗುತ್ತೆ. ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ, 3 ದಿನ ಆದ್ರೂ ಮೋಷನ್ಗೆ ಹೋಗಲ್ಲ ಅವರು. ಅರ್ಥ ಆಯ್ತಾ? IBS ಬೇದಿನೂ ಇರುತ್ತೆ, IBS ಕಾನ್ಸ್ಟಿಪೇಷನ್ ಎರಡು ತರ ಇರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ಒಂದು ಸಮರಿ ಕೊಡೋಣ ಸರ್, ಇವದಕ್ಕೆಲ್ಲ ಟ್ರೀಟ್ಮೆಂಟ್ ಏನು? ಟ್ರೀಟ್ಮೆಂಟಾ ಇದಕ್ಕೆಲ್ಲ ನಾವೇ ಬಾಸ್ ಹಿಂಗೆ. ಸೊ ಮೂಲ ಕಾರಣ ಪತ್ತೆ ಹಚ್ಚಬೇಕಾದ್ರೆ ಇದಕ್ಕೆ ಒಂದು ಏನಲ್ ಮ್ಯಾನೋಮೆಟ್ರಿ ಟೆಸ್ಟ್ ಅಂತ ಮಾಡ್ತೀವಿ. ಆಯ್ತಲ್ವಾ? AMT ಅಂತ ಕರಿತೀವಿ. ಇನ್ನೊಂದು ಡಿಫಿಕೋಗ್ರಾಮ್ ಅಂತ ಮಾಡ್ತೀವಿ. ಅದು ಮಾಡಿದಾಗ ಮಸಲ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ, ಆ ಮಲಬದ್ಧತೆಯಿಂದ ಏನಾದ್ರೂ ಮೋಷನ್ಗೆ ಹೋಗೋ ಜಾಗ ಜಾರ್ಕೊಂಬಂದಿದ್ಯಾ, ಗರ್ಭಕೋಶ ಜಾರ್ಕೊಂಬಂದಿದ್ಯಾ, ಮೂತ್ರಕೋಶ ಜಾರ್ಕೊಂಬಂದಿದ್ಯಾ ಅಂತ ಒಂದು ಡಿಫಿಕೋಗ್ರಾಮ್ ಅಂತ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಮೂರನೇದು ಈ ಕೊಲೊನೋಸ್ಕೋಪಿ ಮಾಡ್ತೀವಿ, ಏನಾದ್ರು ಬ್ಲಾಕ್ ಇದೆಯಾ, ಅಬ್ಸ್ಟ್ರಕ್ಷನ್ ಇದೆಯಾ ಅಂತ. ನಾಲ್ಕನೇದು ಟ್ರಾನ್ಸಿಟ್ ಸ್ಟಡೀಸ್ ಅಂತ ಮಾಡ್ತೀವಿ. ಸೊ ಇಷ್ಟು ಟೆಸ್ಟ್ಗಳು ಮಾಡಿ ಯಾವ ಕಾನ್ಸ್ಟಿಪೇಷನ್ ಅಂತ ಪತ್ತೆ ಹಚ್ಚಿ ಅದನ್ನ ಟ್ರೀಟ್ ಮಾಡ್ತೀವಿ. ಓಕೆ. ಸೊ ಇದು ಟ್ರೀಟ್ಮೆಂಟ್ 100% ವರ್ಕ್ ಆಗುತ್ತೆ. 100% ಕಾನ್ಸ್ಟಿಪೇಷನ್ ಯಾಕೆ ಅಂತ ಗೊತ್ತಾದ್ರೆ ವರ್ಕ್ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಪೌಡ್ರು, ಸಿರಪ್ಪು, ಹಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ ಇದೆಲ್ಲ ತಿಂತಾರೆ, ಏನ್ ಮಾಡೋದು ವರ್ಕೌಟ್ ಆಗಲ್ಲ. ಅರ್ಥ ಆಯ್ತಲ್ವಾ? ಸೊ ಇದು ಮೇನು ಕಾನ್ಸ್ಟಿಪೇಷನ್. ಆಯ್ತಾ? ಇದರ ಜೊತೆನಲ್ಲಿ ಇನ್ನೊಂದು ಪೆಕ್ಯುಲಿಯರ್ ಕಾನ್ಸ್ಟಿಪೇಷನ್ ಇದೆ, ವಿಚಿತ್ರವಾದ ಕಾನ್ಸ್ಟಿಪೇಷನ್ ಇದೆ. ಏನದು? ಹೆಣ್ಣು ಮಕ್ಕಳಲ್ಲಿ ಡೆಲಿವರಿ ಆದ್ಮೇಲೆ ಬರೋ ಕಾನ್ಸ್ಟಿಪೇಷನ್. ಹೌದಾ ಸರ್? ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಒಂದು ಡೌಟ್ ಇದೆ. ಡಾಕ್ಟರ್ ಹತ್ರ ಹೋದಾಗ ಏನಾದ್ರೂ ಈ ತರ ಸಮಸ್ಯೆಗಳಿದ್ದಾಗ ನಿಮ್ಗೆ ಮಲ ಯಾವ ರೀತಿ ಡಿಸ್ಚಾರ್ಜ್ ಆಗ್ತಾ ಇದೆ, ಗಟ್ಟಿಯಾಗಿ ಹೋಗ್ತಾ ಇದೆಯೋ, ಲೂಸ್ ಆಗಿ ಹೋಗ್ತಾ ಇದೆಯೋ, ಜೊತೆಲಿ ಕಲರ್ ಗಳನ್ನು ಕೂಡ ಕೇಳ್ತಾರೆ. ನಿಮ್ ಕಲರ್ ಯಾವ ತರ ಇದೆ, ಬ್ಲಾಕ್ ಆಗಿ ಹೋಗ್ತಾ ಇದೆಯಾ, ಯೆಲ್ಲೋ ಕಲರ್? ಓಕೆ, ತುಂಬಾ ಜನರಿಗೆ ಇದು ಏನಪ್ಪ ಈ ತರ ಎಲ್ಲ ಕೇಳ್ತಾ ಇದಾರೆ ಅಂತ ಅನ್ಕೋಬಹುದು, ಬಟ್ ಇಟ್ ಮಸ್ಟ್ ಅಂಡ್ ಶುಡ್ ಇದನ್ನ ಆನ್ಸರ್ ಮಾಡ್ಬೇಕು. ದಿಸ್ ಸ್ಟೂಲ್ ಕಲರ್, ಇದು ಎಫೆಕ್ಟ್ ಇದೆಯಾ ನಮ್ಗೆ? ಸ್ಟೂಲ್ ಕಲರ್ ತುಂಬಾ ಎಫೆಕ್ಟ್ ಇದೆ ಸರ್. ಏನು ಅದರಿಂದ ಏನ್ ನಮ್ಗೆ ಅರ್ಥ ಆಗುತ್ತೆ? ಸ್ಟೂಲ್ ಕಲರ್ ಇಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಯಾವ ಕಾಯಿಲೆ ಇದೆ ಅಂತ ಸ್ಟೂಲ್ ಕಲರ್ ಇಂದ ಅರ್ಥ ಆಗುತ್ತೆ ನಮ್ಗೆ. ಹೌದಾ? ಅರ್ಥ ಆಯ್ತಲ್ವಾ? ಅಂದ್ರೆ ನಾವು ಒಂದು ಪೇಷಂಟ್ ಬಂದಾಗ ಪೂರ್ತಿ ಡೀಟೇಲ್ ಸರ್ವೆ ಮಾಡ್ಬೇಕು. ನಾವು 60 ಪ್ರಶ್ನೆ ಕೇಳಬೇಕು ಒಂದು ಪೇಷಂಟ್ ಬಂದಾಗ. 60 ಪ್ರಶ್ನೆ ಎಲ್ಲ ಕೇಳಿ ತಿಳ್ಕೊಂತೀರ? 60 ಪ್ರಶ್ನೆ ಕೇಳಬೇಕು. ಅರ್ಥ ಆಯ್ತಲ್ಲ? ಸೊ ಸ್ಟೂಲ್ ಕಲರ್ ಸರ್, ಬ್ಲ್ಯಾಕ್ ಆದ್ರೆ ಸ್ಟೂಲ್ ಕಲರು ಎಲ್ಲೋ ದೇಹದಲ್ಲಿ ರಕ್ತ ಹೋಗ್ತಾ ಇದೆ ಅಂತ. ಎಲ್ಲಿ ಹೋಗ್ತಾ ಇದೆ ಅಂದರೆ ನೋಡಿ, ಇದು ಈಸೋಫೇಗಸ್ ಆಯ್ತಾ, ರಕ್ತನಾಳ. ಇದು ಹೊಟ್ಟೆ, ಗೊತ್ತಾಯ್ತಾ ಸರ್? ಇದು ದೊಡ್ಡ ಕರಳು, ಗೊತ್ತಾಯ್ತಲ್ವಾ? ಇದು ದೊಡ್ಡ ಕರಳು. ಇದು ನಮ್ಮ ಇಲ್ಲಿಂದ ಸಣ್ಣ ಕರಳು ಸ್ಟಾರ್ಟ್ ಆಗುತ್ತೆ ಸರ್, ಆಯ್ತಲ್ವಾ? ಏನಾದರೂ ರಕ್ತ ಹೋಗ್ತಾ ಇದ್ರೆ, ಇಲ್ಲಿ ಗ್ಯಾಸ್ಟ್ರೈಟಿಸ್ ಇದ್ರೆ, ಅಲ್ಸರ್ ಇದ್ರೆ, ಬೇರೆ ಏನಾದರೂ ಕಾರಣಗಳಿಂದ ಮೇಲ್ ರಕ್ತ ಹೋಗ್ತಾ ಇದ್ರೆ
ಅದು ಹಿಂಗೆ ಟ್ರಾವೆಲ್ ಮಾಡಿ ಬರೋಷ್ಟೊತ್ತಿಗೆ ಕಪ್ಪು ಕಲರ್ ಹೋಗುತ್ತೆ. ಅದು ಸ್ಟೂಲ್ ಜೊತೆ ಮಿಕ್ಸ್ ಅಂದರೆ ಕಪ್ಪು ಕಲರ್ ಇದ್ರೆ ಎಲ್ಲೂ ರಕ್ತ ಹೋಗ್ತಾ ಇದೆ ಅಂತ. ಬ್ಲಡ್ ಇದಾಗ್ತಿದೆ ಅಂತ ಬಾಡಿಯಲ್ಲಿ ಬಾಡಿ ಮೇಲೆ ಇಲ್ಲಿಂದ ಮೇಲೆ ಸಣ್ಣ ಕರಳಲ್ಲಿ ಅಥವಾ ಹೊಟ್ಟೆನಲ್ಲಿ ಆಗ್ತಾ ಇದೆ ಅಂತ. ಇಲ್ಲಿ ಬ್ಲಡ್ ಲೀಕೇಜ್ ಹೌದು, ಅದು ಬ್ಲ್ಯಾಕ್ ಆದ್ರೆ, ನಮ್ಮ ಸ್ಟೂಲ್ ಬ್ಲ್ಯಾಕ್ ಇದ್ರೆ. ಹೌದು, ಬ್ಲ್ಯಾಕ್ ಆದ್ರೆ ಆಯ್ತಾ, ನಮಗೆ ಈ ಒಂಥರ ವೈಟಿಶ್ ಆಗಿ ಬರುತ್ತೆ. ಆವಾಗ ಏನಾಗುತ್ತೆ, ಕೆಲವರು ಗಾಲ್ ಬ್ಲಾಡರ್ ಪ್ರಾಬ್ಲಮ್ಸು, ಲಿವರ್ ಪ್ರಾಬ್ಲಮ್ಸ್ ಇದ್ದಾಗ ಬೈಲಿರಲ್ಲ ಅದರಲ್ಲಿ, ಹಾಗೆ ಒಂಥರ ವೈಟಿಶ್ ಥರ ಬರುತ್ತೆ. ಗಾಲ್ ಬ್ಲಾಡರ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಬೈಲ್ ಸಮಸ್ಯೆ ಇದ್ದಾಗ, ಪಿತ್ತ ಕಡಿಮೆಯಾಗಿ ಪಿತ್ತ ಸಮಸ್ಯೆ ಇದ್ದಾಗ ಅದು ವೈಟಿಶ್ ತರ ಬರುತ್ತೆ, ವೈಟಿಶ್ ಆಗುತ್ತೆ, ಸ್ಟೂಲ್ ವೈಟ್ ಆಗ್ಬಿಡುತ್ತೆ, ವೈಟ್ ಆಗುತ್ತೆ. ಆಯ್ತಾ, ಇನ್ನ ಕೆಲವೊಮ್ಮೆ ಮೋಷನ್ನು ಜೊತೆಗೆ ರಕ್ತ ಬರುತ್ತೆ, ಮೋಷನ್ ಜೊತೆ ರಕ್ತ ಬರುತ್ತೆ, ಕರೆಕ್ಟ್, ಹೌದು. ಅದು ಕೋಲೋನ್ ಕ್ಯಾನ್ಸರ್ ಸಹ ಆಗಿರಬಹುದು, ಇದು ಕರುಳು ಕ್ಯಾನ್ಸರ್ ಸಹ ಆಗಿರ್ಬೋದು. ಇನ್ ಕೆಲವೊಮ್ಮೆ ಮೋಷನ್ನೇ ಬೇರೆ ರಕ್ತನೇ ಬೇರೆ ಬರ್ತಾ ಇರುತ್ತೆ. ಸೊ ಅವಾಗ್ಲೂ ಕ್ಯಾನ್ಸರ್ ಅಂತ ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಗುರುದ್ವಾರದಲ್ಲಿ ರಕ್ತ ಹೋದ ತಕ್ಷಣ ಅದು ಪೈಲ್ಸ್ ಅಲ್ಲ, ಗುರುದ್ವಾರದಲ್ಲಿ ರಕ್ತ ಹೋದ ತಕ್ಷಣ ಫಿಶರ್ ಅಲ್ಲ, ಅದು ಗುರುದ್ವಾರದಲ್ಲಿ ರಕ್ತ ಹೋದ್ರೆ ಯಾಕೆ ರಕ್ತ ಹೋಗ್ತಾ ಇದೆ ನೋಡೋದು ಮುಖ್ಯ. ಕರೆಕ್ಟ್. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನೇ ಬಂದರೂ ಸಹ ರಕ್ತ ಹೋಗುತ್ತೆ. ಫಿಶರ್ ಆಗೋದು ಇಲ್ಲಿ ರಕ್ತ ಹೋಗುತ್ತೆ, ಪೈಲ್ಸ್ ಆಗೋದು ಇಲ್ಲಿ 3-4 ಆದಾಗ ರಕ್ತ ಹೋಗುತ್ತೆ. ಹಾಗಾಗಿ ರಕ್ತ ಹೋದರೆ ಕೆಂಪಾಗಿರುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅರ್ಥ ಆಯ್ತಾ? ಒಂದಿನ ಏನಾಯಿತು, ಒಬ್ಬರ ದೊಡ್ಡ ನಮ್ಮ ಚಿಕ್ಕ ಹುಡುಗ, ನಾವೆಲ್ಲ ಆಟ ಆಡಿದ್ದೀವಿ, ಕಾಂಗ್ರೆಸ್ ಮುಖಂಡ ಅವನು ಈ ರಾಜ್ಯದಲ್ಲಿ. ಓಕೆ. ಅವನು ಒಂದಿನ ಮಿಸ್ಸಸ್ಗೆ ಆಪ್ರೇಷನ್ ಮಾಡಿಸಿದ್ದ. ಮಿಸ್ಸಸ್ಗೆ ಆಪ್ರೇಷನ್ ಮಾಡಿದಾಗ ನಾನು ಎಲ್ಲ ಚೆನ್ನಾಗಾಯಿತು, ಫೈನಲ್ ಆಗಿ ಸ್ವೀಟು ತಂದುಬಿಟ್ಟು ಕೊಟ್ಟು, ಸರ್ ಚೆನ್ನಾಗಾಯ್ತು ಸರ್, ವೈಫ್ ಎಲ್ಲ ಚೆನ್ನಾಗಿದ್ದಾರೆ ಅಂತ. ಅದಕ್ಕೆ ನನಗೊಂಚೂರು ಏನೋ ಒಂಚೂರು ಇದೆ ಗುರು, ಸ್ವಲ್ಪ ನೋಡ್ಬೇಕು ನೀನು ಅಂದ. ಫ್ರೆಂಡ್ ಅಲ್ಲ ಗುರು ಅಂದ. ನೋಡ್ತೀನಿ ಬಾ ಅಂದೆ. ಇನ್ನೊಂದಿನ ಬರ್ತೀನಿ ಬಿಡೋದ. ನಾನು ಈಗಲೇ ನೋಡ್ತೀನಿ ಬಾ ಅಂದೆ ನಾನು. ಸೊ ತೊಗೊಂಡೋಗಿ ಪರೀಕ್ಷೆ ಮಾಡಿದೆ. ಪರೀಕ್ಷೆ ಮಾಡಿದಾಗ ಮೋಷನ್ ಎಲ್ಲ ಕೆಂಪಗಿತ್ತು ಸರ್. ಯಾವಾಗಿಂದ ಮೋಷನ್ ಕೆಂಪಗೆ ಆಗ್ತಾ ಇದೆ ನಿನಗೆ? ಇಲ್ಲಪ್ಪ, ನನಗೆ ಯಾವಾಗ ಆಗಿಲ್ಲ ಅಂದ. ಮತ್ತೆ ಕೆಂಪಗಿದೆಯಲ್ಲ ಅಂದೆ. ನೆನ್ನೆ ಬೀಟ್ರೂಟ್ ಪಲ್ಯ ನಮ್ಮ ಮನೇಲಿ, ಅದಕ್ಕೆ ಕೆಂಪಗಾಗಿದೆ ಅಂತ. ಸತ್ಯ ಇದು? ಹೇಳ್ತಿ? ಹೌದು ಸರ್, ನೆನ್ನೆ ಬೀಟ್ರೂಟ್ ಪಲ್ಯ, ಅದಕ್ಕೆ ಕೆಂಪಗಾಗಿರೋದಂತ. ಬೀಟ್ರೂಟ್ ಪಲ್ಯ ಕಥೆ ಎಲ್ಲ ಬಿಡು ನೀನು, ನಾನು ಹೇಳ್ದಂಗೆ ಮಾಡಂತ ಹೇಳ್ಬಿಟ್ಟು ಒಂದು ಕೊಲೋನ್ಸ್ಕೋಪಿ ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡಿದೆ ಸರ್. ಸರ್ ಮಾಡಿದಾಗ ನೋಡಿ, ಈ ಭಾಗದಲ್ಲಿ ಅವನಿಗೆ ಕ್ಯಾನ್ಸರ್ ಇತ್ತು. ಓಕೆ, ಈ ದೊಡ್ಡ ಕರಳಲ್ಲಿ ಕ್ಯಾನ್ಸರ್ ಇತ್ತು. ಓ ಮೈ ಗಾಡ್. ಸೊ ನೀವು ಇದರಲ್ಲಿ ಕೊಲೋನ್ಸ್ಕೋಪಿ ಹಾಕಿದಾಗ ಗೊತ್ತಾಗಿತ್ತು ನಿಮಗೆ ಇದು ಕ್ಯಾನ್ಸರ್ ಇತ್ತಲ್ಲಿ. ಓಕೆ. ಅವತ್ತು ಅವನು ನನಗೇನೋ ಎಸ್ಕೆ ಬಿಟ್ಬಿಟ್ಟಿದ್ರೆ ಅವನ ಬರ್ತಾ ಇರಲಿಲ್ಲ, ಅವನು ಬೇರೆ ಕಡೆ ಹರಡಿದ್ಬಿಟ್ಟು ಫುಲ್ ಇದು ಮಾಡ್ಬೋದು, ಹೋಗ್ಬಿಡ್ತಾ ಇದ್ದ ಅವನು. ಸರ್ ಇದು ಆಕ್ಚುಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸರ್. ನಾನು ಮುಂಚೆ ಏನು ವರ್ಕ್ ಮಾಡ್ತಾ ಇದ್ದೆ ಒಂದ್ ಕಡೆ, ವರ್ಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒನ್ ಆಫ್ ದ ಏನು ನಮ್ಮ ಬಾಸ್ ಕಡೆ ಒಬ್ರು ಇದ್ದಾರೆ, ಅವ್ರು ಮೋಸ್ಟ್ಲಿ ನೋಡ್ತಾ ಇರಬಹುದು. ಸೊ ಅವರ ಬ್ರದರ್ಗೆ ಸೊ ಇಲ್ಲಿ ಈ ತರ ಆಗಿದೆ. ಅಂಡ್ ಒನ್ ಫೈನ್ ಟೈಮ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅವರು, ಈ ಬೇರೆ ರೀತಿ ನಾಟಿ ಟ್ರೀಟ್ಮೆಂಟ್, ಆಲ್ಟರ್ನೇಟಿವ್ ಮೆಡಿಸಿನ್ಸ್, ಸಮ್ ಏನೋ ಪತಿಗೆ ಎಲ್ಲ ಪತಿಗಳು. ಸೊ ಇದು ಆಕ್ಚುಲಿ ಬರ್ತಾ ಡಿಸಪಿಯರ್ ಆಗ್ಬಿಟ್ಟು, ನಂಗೆ ಗೊತ್ತಿಲ್ಲ ಟೆಕ್ನಿಕಲ್ ಟರ್ಮ್ ಏನಂತ. ದೊಡ್ಡ ಕರಳು ಬರ್ತಾ ಇಲ್ಲ ಸರ್, ಹೊರಟೋಗಿ ತುಂಬಾ ಮೀಡಿಯಂ ಏಜ್ ಅಲ್ಲೇ ಅವರು ಗೊತ್ತಿರೋರು. ಹೇಳ್ತಾ ಇದ್ದೀನಲ್ಲ, ಈ ಕ್ಯಾನ್ಸರ್ ಇಂದ ಇವತ್ತು ಇಂಡಿಯಾದಲ್ಲಿ ಲೇಟ್ ಆಗಿ ಡಯಾಗ್ನೋಸ್ ಆಗ್ತಾ ಇರೋದು ಈ ಕ್ಯಾನ್ಸರ್. ನೀವು ಹೇಳಿದ್ರಲ್ಲ, 78% ಆಗೋದು ಲೇಟ್ ಆಗಿ, ಅಷ್ಟೊತ್ತಿಗೆ ಏನು ಮಾಡೋಕ್ಕಾಗಲ್ಲ, ಸೋತೋಗ್ತಾರೆ ಅವರು. ಏನಾದ್ರೂ ಇದಕ್ಕೆ ಗುಣ ಲಕ್ಷಣಗಳು ಹೇಳಿ ಸರ್, ಯಾಕಂದ್ರೆ ಈಗ ನಿಮ್ಗೆ ತುಂಬಾ ನೋಡ್ಬಿಟ್ಟಿದ್ದೀವಿ. ಸೊ ನಮಗೆ ಈ ದೊಡ್ಡ ಕರುಳಿನ ಕ್ಯಾನ್ಸರ್ ಇದೆ ಅಂತ ಅಂದ್ರೆ, ಕರುಳಿನ ಕ್ಯಾನ್ಸರ್ ಇದೆ ಅಂತಂದ್ರೆ ಏನಾದ್ರೂ ಒಂದು ಲಕ್ಷಣ ಅಲ್ವಾ? ಕರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅದನ್ನ. ದೊಡ್ಡ ಕರುಳಿನ ಕ್ಯಾನ್ಸರ್ ಇದ್ರೆ ಸರ್, ಒಂದು ಅವಾಗವಾಗ ಕಾನ್ಸ್ಟಿಪೇಷನ್ ಆಗುತ್ತೆ, ಅವಾಗವಾಗ ಬೇದಿ ಆಗುತ್ತೆ. ಎರಡನೇದು ಮೋಷನ್ಗೆ ಹೋದಾಗ ಮೋಷನಲ್ಲಿ ರಕ್ತ ಇರುತ್ತೆ. ಮೂರನೇದು ಕೆಲವರು ಹೊಟ್ಟೆನ ಬರೋಕ್ಕೆ ಶುರುವಾಗುತ್ತೆ ಆಗಾಗ. 5ನೇದು ತೂಕ ಕಡಿಮೆ ಆಗ್ತಾ ಹೋಗ್ತಾರೆ. 6ನೇದು ಹೊಟ್ಟೆಶು ಕಡಿಮೆ ಆಗುತ್ತೆ. 7ನೇದು ಮೋಷನ್ನಲ್ಲಿ ಗೊಣ್ಣೆ ಥರ ಹೋಗುತ್ತೆ ಕೆಲವು ಸರಿ. ಸೊ ಇದೆಲ್ಲ ಇದ್ದಾಗ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಇದೆಲ್ಲ ಅಲ್ಲ, ಯಾವ್ದಾದ್ರು ಒಂದಿದ್ರು ನೆಗ್ಲೆಕ್ಟ್ ಮಾಡಬಾರ್ದು. ಇದ್ರಲ್ಲಿ ಯಾವ್ದಾದ್ರು ಒಂದಿದ್ರು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಲಕ್ಷಣಗಳು. ನಿಮ್ಮ ಸ್ನೇಹಿತರಿಗೆ ಆಮೇಲೆ ಗುಣ ಆಯ್ತಾ, ವಾಸಿ ಆಯ್ತು? ಆಪರೇಟೆಡ್ ಖುಷಿಯಾಗಿ ಓಡಾಡ್ತದೆ. ಈಗ ಏನೋ ಬೋರ್ಡ್ ಚೇರ್ಮನ್ ಆಗ್ತೀನಿ ನಾನು ರಿಮೂವ್ ಮಾಡಿದ್ರೆ ನೀವು? ಆಯ್ತಾ, ಇದೆಲ್ಲ ಮಾಡಿ ಕ್ಲಿಯರ್ ಆದ ಅವನಿಗೆ. ಆಯ್ತಾ. ಸೊ ಲಕ್ಷಣಗಳಲ್ಲಿ ಒಬ್ಬ CEO, ಟಾಪ್ ಲೆವೆಲ್ CEO ಸರ್ ಒಂದಿನ ಬಂದ್ಬಿಡು, ಸರ್ ನಾನು ಲಾಸ್ಟ್ ವೀಕು ಕೋಲೋನ್ ಹೈಡ್ರೋಥೆರಪಿ ಅಂದ್ರೆ ಹೊಟ್ಟೆ ಎಲ್ಲ ತೊಳಸ್ಕೊಂಡೆ ಅಂತ. ಎಲ್ಲಪ್ಪ ತೊಳಸ್ಕೊಂಡೋದು? ಯಾವುದೋ ಒಂದು ವೆಲ್ನೆಸ್ ಸೆಂಟರ್, ದೊಡ್ಡ ವೆಲ್ನೆಸ್ ಸೆಂಟರ್. ಅವ್ರಿಗೆ ನನಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಇದೆ, ನಾನು ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಗಟ್ ಕ್ಲೀನ್ ಅಂತ.
ಕಟ್ ಕ್ಲೀನಿಂಗ್ ಅವೆಲ್ಲ ಏನೂ ಇಲ್ಲ ಸರ್. ಆತರ ಏನೂ ಇಲ್ಲ. ಏನಿಲ್ಲ ಸರ್. ಜ್ಞಾಪಕ ಇದೆಯಾ ಚಿಕ್ಕ ಮಕ್ಳಲ್ಲಿ ಮಾತ್ರೆ ಕೊಡೋರು ಚಪಾಲ್ ಮಾತ್ರೆ ಅಂತೇನೋ ಬೇದಿ ಆಗ್ಲಿ ಅಂತ ಅವಾಗ ಮದ್ದಾಕೋರಲ್ಲ 6 ತಿಂಗಳಿಗೊಂದ್ಸರಿ ವರ್ಷಕ್ಕೊಂದ್ಸರಿ ಕೊಡ್ಬಿಡೋದು, ಬೇದಿ ಆಗ್ಬಿಡೋದು ಅವ್ರಿಗೆ. ಆಕ್ಚುಲಿ ಈವನ್ ಪಿರಿಯಡ್ 3 ಹಾಕ್ತಾರೆ ಸರ್. ಈ ರೀತಿ ಬೇದಿಗೆ ಔಷಧಿ ಕೊಟ್ಟು ಎಷ್ಟೋ ಜನ ಮಕ್ಕಳು ಸತ್ತೋಗಿದ್ದಾರೆ ಸರ್. ಹೌದು ಸರ್. ಕಂಟ್ರೋಲ್ ಆಗಲ್ಲ, ಕೊಡ್ಬಿಡ್ತಾರೆ ಊರಲ್ಲಿ. ಊರು ಇಲ್ಲ ಇರುತ್ತೆ, ಆಸ್ಪತ್ರೆಯಲ್ಲೇ ಇರುತ್ತೆ. ಆ ಕಾಲದಲ್ಲಿ ಹೋಗೋಷ್ಟೊತ್ತಿಗೆ ಔಟ ಹೋಗ್ತಾರಲ್ಲ. ಜಾಪಾಳ್ ಮಾತ್ರೆ ಕೇಳಿದೀನಿ ಸರ್. ಹೊಟ್ಟೆ ಕ್ಲೀನ್ ಮಾಡೋಣ, ಹುಳ ಬಿದ್ದಿರುತ್ತೆ, ಮಾತ್ರೆ ಕೊಡಿ ಅಂತ ಕೆಲವೊಬ್ರು ಸ್ನೇಹಿತರು ಹಂಗೆ ಪ್ರಾಂಕ್ ಮಾಡೋಣ ಅಂತ ಹಾಕೋದಿದೆ, ಆಗ್ತಾರೆ. ಹೌದೌದೌದು. ಸೊ ಈ CEO ಇದಾರಲ್ಲ, ಟಾಪ್ ಲೆವೆಲ್ CEO, ಇದಕ್ಕೆ ಹೋಗ್ತಾರೆ ಅವರು ಒಂದು ವೆಲ್ನೆಸ್ ಸೆಂಟರ್ಗೆ, ಕಾನ್ಸ್ಟಿಪೇಷನ್ ಅಂತ. ಅವ್ರೇನ್ ಮಾಡ್ತಾರೆ, ಕರಳೆಲ್ಲ ತೊಳಿತಾರೆ, ವಾಶ್ ಮಾಡ್ತೀವಲ್ಲ ಅಂತ. ಅದೇನೋ ಡಿಟಾಕ್ಸ್ ಅಂತಾರಲ್ಲ, ಡಿಟಾಕ್ಸ್, ಕರೆಕ್ಟ್, ವಾಶ್ ಇದನ್ನ ಮಾಡಿ ಕಳಿಸ್ತಾರೆ ಸರ್. ಅವನಿಗೆ ಮನೆಗೆ ಹೋದ್ಮೇಲೆ ಏನಾಗುತ್ತೆ, ರಕ್ತ ಹೋಗಕ್ಕೆ ಶುರುವಾಗುತ್ತೆ. ರಕ್ತ ಹೋಗಕ್ಕೆ ಶುರುವಾದಾಗ ನಮ್ಮ ಹತ್ರ ಬರ್ತಾರೆ ಅವರು. ನಾವೆಲ್ಲ ಡೀಟೇಲ್ ಆಗಿ ಕೇಳ್ತೀವಿ. ಹೇಳಿದ 60 ಪ್ರಶ್ನೆ ಕೇಳಿದಾಗ, ಈ ತರ ಹೋದ್ವಾರ ನಾನು ಹೋಗಿದ್ದೆ ಸರ್, ಅಲ್ಲಿ ಹೋದ್ಮೇಲೆ ಕ್ಲೀನ್ ಮಾಡಿದೆ, ಅಲ್ಲಿ ಹೋದಾಗಿಂದ ರಕ್ತ ಬರ್ತಾ ಇದೆ ಸರ್ ಅಂತ. ನಾನು ಏನೋ ಟ್ಯೂಬ್ ಹಾಕಿದ್ರೆ ಒಳಗೆ ಕೇಳಿದೆ, ಇಂಜುರಿ ಡ್ಯಾಮೇಜ್ ಆಗಿದೆ, ಇಲ್ಲ ಅಂದ್ರು. ಒಂದು ಕೆಲಸ ಮಾಡಿ, ನಾಳೆ ಬೆಳಗ್ಗೆ ಕೊಲೊನೋಸ್ಕೋಪಿ ಮಾಡೋಣ ಅಂದೆ. ಕೊಲೊನೋಸ್ಕೋಪಿ ಮಾಡಿದಾಗ ಅವ್ರಿಗೆ ಇಲ್ಲಿ ಕ್ಯಾನ್ಸರ್ ಇತ್ತು, ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಯಾನ್ಸರ್ ಇದೆ. ನನ್ನ ಅರ್ಥ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರಿಗಾದ್ರೂ ಈ ಥರ ಕಾನ್ಸ್ಟಿಪೇಷನ್ ಆದಾಗ ನಾನು ಮಾತ್ರೆ ತಗೋಬೇಕು, ಕ್ಲೀನ್ ಮಾಡ್ಕೋಬೇಕಂತ ಎಲ್ಲೂ ಹೋಗ್ಬೇಡಿ, ದಯವಿಟ್ಟು ಕೊಲೊನೋಸ್ಕೋಪಿ ಮಾಡಿಸ್ಬೇಕು. ಕೊಲೊನೋಸ್ಕೋಪಿ, ಎಸ್ ಸರ್, ರೈಟ್ ಬರೀರಿ ಸರ್ ಇಲ್ಲಿ. ಕೊಲೊನೋಸ್ಕೋಪಿ, COLONOSCOPY, ಕೊಲೊನೋಸ್ಕೋಪಿ. ಇದು ಮಾಡಿದ್ರೆ ಮೋಸ್ಟ್ ಆಫ್ ದ ಥಿಂಗ್ ಇಲ್ಲಿಂದ ಇಲ್ಲಿವರೆಗೂ ಸಣ್ಣ ಕಳ್ಳವರೆಗೂ ಹೊಟ್ಟೋಗುತ್ತೆ, ಇಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಏನು ಕಾಸ್ಟ್ ಆಗುತ್ತೆ ಇದು ಆ್ಯಕ್ಚುಲಿ ಸರ್? ಕೊಲೊನೋಸ್ಕೋಪಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಒಂದು ಕಾಸ್ಟು, ನಮ್ಮ ಹಾಸ್ಪಿಟ್ಲಲ್ಲೇ ಒಂದು ಕಾಸ್ಟು, ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲೇ ಒಂದು ಕಾಸ್ಟು. ಸೊ ಕಾಸ್ಟು ಬೇರೆ ಬೇರೆ ಥರ ವೇರಿ ಆಗುತ್ತೆ ಸರ್. ನೀವು ಮಸಾಲೆ ದೋಸೆ ನಮ್ಮ ಸಜ್ಜನರಾಜ್ ಸರ್ಕಲ್ ಫುಟ್ಪಾತಲ್ಲಿ ತಿಂದರೆ 20 ರೂಪಾಯಿ. ಅದೇ ಮಸಾಲೆ ದೋಸೆ ವಿನ್ಸರ್ ಮನ್ನರ್ಗೆ ಹೋದರೆ ಎಷ್ಟು ಸರ್? ನನಗೆ ಗೊತ್ತಿಲ್ಲ ಸರ್, MTRಗೆ ಹೋಗಿದ್ದೀನಿ ನಾನು ಅಷ್ಟೇ. ಹಂಗೆ ಬೇರೆ ಬೇರೆ ಕಡೆ ರೇಟ್ ಜಾಸ್ತಿ ಇರ್ತದೆ. ಹಂಗೆ ಇದು ಕೊಲೊನೋಸ್ಕೋಪಿ ಅಂತ ಹೆಚ್ಚಾಗಲ್ಲ, ಸಿಂಪಲ್ ಆಗುತ್ತೆ. ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇದನ್ನ ಅಫೋರ್ಡ್ ಮಾಡ್ಬೋದಾ, ಹೋಗಿ ಮಾಡಿಸ್ಕೊಂಡು ಬರ್ಬೋದಾ? ಏನ್ ಮಿಡಲ್ ಕ್ಲಾಸ್ ಸರ್? ಇವತ್ತು ಇಂಡಿಯಾದಲ್ಲಿ 50,000 ಇದ್ರೆ ಅರ್ಬನ್ ಪವರ್ ಅಂತ ಅಂದ್ರೆ, ಸಿಟಿಲಿ ಇರೋನು 50,000 ದುಡಿತಾನೆ, ಸಂಪಾದನೆ ಮಾಡ್ತಾನೆ, ಲಾಭ ಮಾಡ್ತಾನೆ. ಹೌದು, 66 ಲಕ್ಷ ವರ್ಷಕ್ಕೆ. ಪಾನಿಪುರಿ ಮಾರೋರು ಲಕ್ಷಾಂತರ ರೂಪಾಯಿ ಮಾಡ್ತಾರೆ. ಎಲ್ಲರಿಗೂ ಈಗ ಕೊಲೊನೋಸ್ಕೋಪಿ ಅವಶ್ಯಕತೆ ಇದೆ, ಅಫೋರ್ಡ್ ಮಾಡ್ಬೋದು ಸರ್. ಮಾಡ್ಬೋದು ಅಂತೀರಲ್ವಾ ಸರ್? ದಯವಿಟ್ಟು ಸರ್ ಕೇಳಿ, ಕೊಲೊನೋಸ್ಕೋಪಿಯನ್ನ ಒಂದ್ಸತಿ ನಿಮಗೆ ಹೊಟ್ಟೆಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರು ಕೂಡ ಒಂದ್ಸತಿ ಮಾಡಿಸ್ಕೊಳ್ಳಿ ಅನ್ನೋದನ್ನ ನಾನು ರೆಕಮೆಂಡ್. ನಾನೇನು ಇವ್ರು ಲಾಭ ಕೇಳ್ತಾ ಇಲ್ಲ, ಇಲ್ಲಿ ಬಂದು ಮಾಡಿಸಿ ಅಂತ ಹೇಳ್ತಿಲ್ಲ, ಎಲ್ಲಾದ್ರೂ ಹೋಗಿ ಮಾಡಿಸಿತ್ತು ಅಂದ್ರೆ ಎಲ್ಲಾದ್ರೂ ಮಾಡ್ಲಿ, ಬಟ್ ಕೊಲೊನೋಸ್ಕೋಪಿ ಮಾಡ್ಲಿ ಅಷ್ಟೇ, ಮಾಡಿ ಅಂತ. ಸರಿ, ನೆಕ್ಸ್ಟ್ ಬರ್ತಾ ಇರುವಂತದ್ದು ನಾನು ಕೇಳುವಂತ ಪ್ರಶ್ನೆ. ಸೊ ಮಹಿಳೆಯರನ್ನು ತಗೊಂಡ್ಬಿಡೋಣ. ನಾನು ಇದು ಆಕ್ಚುಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಕೇಳಿದೆ, ಮಹಿಳೆಯರಿಗೆ. ಮಹಿಳೆಯರು ವಿಶೇಷವಾದ ಸಬ್ಜೆಕ್ಟ್. ಅದನ್ನ ಒಂದು ಪ್ರಶ್ನೆ ಕೇಳಿ ಮುಗಿಸೋದಲ್ಲ ಸರ್. ಮಹಿಳೆಯರ ಬಗ್ಗೆ ಎಷ್ಟು ನಾವು ಟೈಮ್ ಕೊಡಬೇಕು ಅಂದ್ರೆ, ಯಾವ ಮನೆಯಲ್ಲಿ ಮಹಿಳೆ ಆರೋಗ್ಯವಾಗಿರ್ತಾಳೋ ಆ ಮನೆ ಆರೋಗ್ಯವಾಗಿರುತ್ತೆ. ಯಾವ ದೇಶದಲ್ಲಿ ಮಹಿಳೆಯರು ಆರೋಗ್ಯ ಇರ್ತಾರೋ ಆ ದೇಶ ಆರೋಗ್ಯವಾಗಿರುತ್ತೆ ಅಂತ ನಾನು ಹೇಳಿಲ್ಲ ಸರ್, ಮಹಾತ್ಮ ಗಾಂಧಿ ಹೇಳಿದರೆ. ಒಂದೇ ನಿಮಿಷ ಸರ್. ಸೊ ವೀಕ್ಷಕರೇ, ದಯವಿಟ್ಟು ನೋಡಿದ್ರಲ್ಲ, ಇದೇ ರೀತಿಯಲ್ಲಿ ಆರೋಗ್ಯದ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ಪ್ಲೇ ಲಿಸ್ಟ್ ಅನ್ನ ಕಂಪ್ಲೀಟ್ ಆಗಿ ನೋಡೋದನ್ನ ಮರಿಬೇಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮಹಿಳೆಯರಿಗೆ ರಿಲೇಟೆಡ್ ಆಗಿರುವಂತಹ ಯಾವುದೇ ರೀತಿಯ ಸಮಸ್ಯೆಗಳು ಯಾವ ತರ ಬರುತ್ತೆ, ಅದಕ್ಕೇನೇನು ಪ್ರಿಕಾಷನ್ಸ್ ಮಾಡಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ಇದೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ. ಕಟ್ ಮಾಡಿ ಇಲ್ಲಿಗೆ.